ಬಗ್ಗೆ ಅಂದ್ರೆ ಒಂದೊಂದು ಪಾತ್ರದ್ದು ಒಂದೊಂದು ದಾರಿನೇ ಒಂದು ಚತುಷ್ಪಥ. ಸೊ ಅದರಲ್ಲಿ ಒಂದು ದಾರಿ ನಂದಾಗಿರುತ್ತೆ, ಒಂದು ಪಾತ್ ನಂದಾಗಿರುತ್ತೆ. ಸೊ ಪ್ರತಿಯೊಬ್ಬರ ಪಾತ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಚತುಷ್ಪಥ. ಸೊ ಎಂಡ್ ಆಫ್ ದ ಟೈಮ್ ನನ್ನ ಪಾತ್ರ ಎಲ್ಲಿಗೆ ಬಂದು ನೋಡುತ್ತೆ, ಈ ಇಡೀ ಜರ್ನಿನ ಹೇಗೆ ತೋರಿಸ್ತೀನಿ ಅನ್ನೋದು ಚತುಷ್ಪಥ. ಹಾ, ಕನ್ಫ್ಯೂಷನ್ಸ್ ಇದೆ ಅದ್ರ ಅಂದ್ರೆ ಲವ್ ಟ್ರ್ಯಾಕ್ ಇದೆ. ಎಸ್, ನಾನು ಮಿಲನ್ ಅವರ ಆ ಪಾತ್ರದ ಜೊತೆ ನನ್ನ ಒಂದು ಲವ್ ಟ್ರ್ಯಾಕ್ ಇದೆ. ಸೊ ಅವರ ತಂದೆ ಪಾತ್ರ ಇವ್ರು ಮಾಡ್ತಿದ್ದಾರೆ. ಬೇಸಿಕ್ಲಿ ಕತೆ ಪೂರ್ತಿ ಹೇಳಕ್ಕಾಗಲ್ಲ, ಬಟ್ ಎಸ್, ಇವರ ಮುಖಾಂತರ ನಾನು ಆ ಹುಡುಗಿ ಪಾತ್ರಕ್ಕೆ ನಾನು ಜಂಟಿ ಆಗ್ತೀನಿ. ಹಾಗಾಗಿ ಆ ಪಾತ್ರ ಎಲ್ಲಿ ತಗೊಂಡು ಹೋಗುತ್ತೆ ಅನ್ನೋದು ಇವನ ಕಣ್ಣಿನ ಪಾಯಿಂಟ್ ಆಫ್ ವ್ಯೂ ಇಂದ ಆ 4 ಪಾತ್ರದಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ನನ್ನ ಪಾಯಿಂಟ್ ಆಫ್ ವ್ಯೂ. ಜಾಸ್ತಿ ಮಾತಾಡೋಕ್ಕೆ ಅಭ್ಯಾಸ ಇಲ್ಲ. ಸೊ ನಮ್ಮ ಡೈರೆಕ್ಟ್ರಿಗೆ ಮತ್ತು ಎಲ್ಲ ನಮ್ಮ ಟೀಮಿಗೆ, ನಮ್ಮ ಪ್ರೊಡ್ಯೂಸರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ದಿನ? 37 ಡೇಸ್ ಆಗಿದೆ ಅನ್ಸುತ್ತೆ. ಆಲ್ಮೋಸ್ಟ್ ಬ್ಯಾಂಗ್ಳೂರು ಸಾಂಗ್ಸು ಮೈಸೂರಲ್ಲಿ ಮಾಡಿದ್ವಿ. ಮೈಸೂರು ಸಿನಿಮಾದಲ್ಲಿ ಹಾಡುಗಳು ತುಂಬ ಕಡಿಮೆ ಇದೆ, ಅಂದರೆ 2 ಹಾಡುಗಳಿದೆ ಅಷ್ಟೇ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ಇದೊಂದು ಹೇಳ್ದಂಗೆ ಲವ್ ಇದೆ, ಮತ್ತು ಕ್ರೈಮ್ ಇದೆ, ಥ್ರಿಲ್ ಇದೆ, ಸುಮಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಸಿನಿಮಾದಲ್ಲಿ. ಹಾಗಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಜಾಸ್ತಿ ಇಂಪಾರ್ಟೆನ್ಸ್. 2 ಲವ್ ರೊಮ್ಯಾಂಟಿಕ್ ಹಾಡುಗಳಿದೆ. ಹಾಡಿಂದ ಹಿಂದಿನ ವಿಶೇಷವಾದ ಒಂದು ವಿಷಯ ಇದೆ, ಹೇಳ್ತೀನಿ ನಿಮಗೆ, ಹೇಳ್ಬೇಕಂತೀನಿ. ಕಾರಣ ಅಂದರೆ ವಿಜಯ್ ಪ್ರಕಾಶ್ ಅವ್ರಿಗೆ ಹಾಡಿಸ್ಬೇಕಂತ ನಾವು ಡಿಸೈಡ್ ಮಾಡಿ ಬಾಂಬೆ ಹೋಗಿದ್ವಿ. ಅವ್ರು ಬಾಂಬೆನೇ ಬನ್ನಿ ಸರ್, ಇವಾಗ ರೀಸೆಂಟಾಗಿ ನಾನು ಇಲ್ಲಿ ಬರ್ತಾ ಇಲ್ಲ, ಯಾವುದು ಕಾರ್ಯಕ್ರಮಗಳಿಲ್ಲ, ಅಲ್ಲೇ ಬನ್ನಿ ಮುಂಬೈನಲ್ಲಿ ನನ್ನ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡೋಣ ಅಂತ ಹೇಳಿದ್ರು. ಕೃಷ್ಣಾಜಿ ಸರೇ ಹಾಡ ಬರೆದಿದ್ರು. ಅಲ್ಲಿ ಹೋದ್ವಿ, ಮೇಡಮ್ ಅವರು ಬಂದಿದ್ರು. ಮೇಡಮ್ ಅವರು ನಾವೆಲ್ಲ ಹೋಗಿ ರೆಕಾರ್ಡಿಂಗ್ ಕೂತ್ಕೊಂಡ್ವಿ. ವಿಜಯ್ ಪ್ರಕಾಶ್ ಅಂದರು, ಸರ್ ನಂಗೆ ಸಾಹಿತ್ಯ ಯಾರು ಬರ್ತಾರೆ ಅಂತ ಕೇಳಿದ್ರು. ಸರ್ ಬರ್ದಿದ್ದಾರೆ ಅಂದರೆ, ಸರ್ ನಮ್ಗೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಸಾಹಿತ್ಯ ಚೆನ್ನಾಗಿ ಮಾಡೋಣ, ಬೆಟರ್ ಮಾಡೋಣ, ಸಾಂಗ್ ಅದ್ಭುತವಾಗಿದೆ, ಬಟ್ ಇನ್ನೂ ಚೆನ್ನಾಗಿ ಸಾಹಿತ್ಯ ಮಾಡೋಣ, ರಿಪೇರ್ ಮಾಡೋಣ, ನಾನು ಸ್ವಲ್ಪ ಇದು ಚೆನ್ನಾಗುತ್ತೆ, ಸಾಂಗ್ ತುಂಬ ವಂಡರ್ಫುಲ್ ಸಾಂಗ್ ಇದೆ ಅಂದರು. ಕಲಾವಿದರು, ತಂತ್ರಜ್ಞರು ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಸ್ವಲ್ಪ ತಡ ಆಯಿತು, ನಾನಾ ಕಾರಣಗಳಿಗೆ, ಮತ್ತೆ ಪ್ಯಾಂಡಮಿಕ್ ಇತ್ಯಾದಿಗಳಿಂದಾಗಿ. ಅದೆಲ್ಲದರ ಮಧ್ಯೆಯೂ ಒಂದು ಇಂಟ್ರೆಸ್ಟಿಂಗ್ ಆದ ಕಥೆಯನ್ನು ಹೊಂದಿದೆ ಪ್ಲಾಟ್. ಸೊ ಅದರ ಭಾಗವಾಗಿ ಬಹಳ ಖುಷಿ ಆಯಿತು ನಮಗೆ. ಸಿನಿಮಾಗೆ ನಿರ್ಮಾಪಕರನ್ನ ಉಳಿಸ್ಕೊಳ್ಳುವ ಅನಿವಾರ್ಯತೆ ತುಂಬ ಇದೆ ಇವತ್ತಿಗೆ. ಸಿನಿಮಾಗಳು ಓಡ್ತಿಲ್ಲ, ಸಿನಿಮಾ ಚೆನ್ನಾಗಿಲ್ಲ, ಚೆನ್ನಾಗಿರೋ ಸಿನಿಮಾಗಳು ಓಡಲಿಲ್ಲ ಇತ್ಯಾದಿ ಹಲವಾರು ಕ್ಯಾಟಗರಿನಲ್ಲಿ ಹಾಕಿ ನೆಪಗಳನ್ನು ಹೇಳ್ತಾ ನಾವು ನಿರ್ಮಾಪಕರನ್ನ ಓಡಿಸ್ತಾ ಇದ್ದೀವಿ ಸಿನಿಮಾ ರಂಗದಿಂದ. ಇಂಥ ಹೊತ್ತಲ್ಲಿ ಒಬ್ಬ ಸಜ್ಜನ ನಿರ್ಮಾಪಕ ಬಹಳ ಕನಸುಗಳು ಇಟ್ಕೊಂಡು ಬಹಳ ವರ್ಕ್ ಮಾಡಿ ಒಂದು ಕಥೆಯನ್ನು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆ ಗೆಲುವನ್ನು ಮತ್ತು ಇನ್ನೂ ಹೆಚ್ಚು ಸಿನಿಮಾ ಮಾಡುವ ಶಕ್ತಿಯನ್ನು ನಾವು ಎಲ್ಲರೂ ಸೇರಿ ಕೊಡಬೇಕು ಅನ್ನೋದು ಒತ್ತಾಸೆ. ಆಲ್ ದಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಥ್ಯಾಂಕ್ ಯು.